ಇನ್ನು ಕರ್ನಾಟಕದ ಸುಪುತ್ರನಿಗೆ ಕರ್ನಾಟಕ ರತ್ನ ಕನ್ನಡ ನಾಡು ಕಂಡಂತ ಧೀಮಂತ ಕಲಾವಿದ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. ಕನ್ನಡ ನಾಡು ಕಂಡ ಧೀಮಂತ ಕಲಾವಿದನಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. 220ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ವಿಷ್ಣುವರ್ಧನ್ ಅಭಿನಯನ ಮಾಡಿದ್ರು. ವಂಶವೃಕ್ಷದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದಂತಹ ವಿಷ್ಣು ಅವರು ಹಾಗೆ ಆಪ್ತರಕ್ಷಕ ವಿಷ್ಣು ಅಭಿನಯದ ಕೊನೆಯ ಚಿತ್ರವಾಗಿತ್ತು. ಕರ್ನಾಟಕದ ಸುಪುತ್ರ ವಿಷ್ಣುವರ್ಧನ್ ಅವರು 220ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯವನ್ನ ಮಾಡಿದ್ರು. ಹಾಗೆ ಕೊನೆಯ ಚಿತ್ರ ಅಂತ ಹೇಳಿದ್ರೆ ಆಪ್ತರಕ್ಷಕ ಚಿತ್ರವನ್ನ ಮಾಡಿದ್ರು. ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. ಟೋಟಲ್ ಆಗಿ 220ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯವನ್ನ ಮಾಡಿದ್ರು. ವಂಶವೃಕ್ಷದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದು ಹಾಗೆ ಆಪ್ತರಕ್ಷಕ ಅವರ ಕೊನೆಯ ಚಿತ್ರವಾಗಿದೆ. ಕರ್ನಾಟಕದ ಸುಪುತ್ರನಿಗೆ ಕರ್ನಾಟಕ ರತ್ನ, ಕನ್ನಡ ನಾಡು ಕಂಡ ಧೀಮಂತ ಕಲಾವಿದನಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಸಾಕಷ್ಟು ಜನ ಮನವಿಯನ್ನ ಕೂಡ ಮಾಡಿದ್ರು, ಕರ್ನಾಟಕ ರತ್ನ ಘೋಷಣೆಯನ್ನ ಮಾಡಬೇಕು, ವಿಷ್ಣುದಾದಾಗೆ ಈ ಒಂದು ಏನೋ ಪ್ರಶಸ್ತಿಯನ್ನ ನೀಡಬೇಕು ಅಂತ. ಮರಣೋತ್ತರವಾಗಿ ಇದೀಗ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. 220ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯವನ್ನ ಮಾಡಿದ್ರು. ಅವರ ಮೊದಲ ಚಿತ್ರ ವಂಶವೃಕ್ಷ, ಹಾಗೆ ಅವರ ಕೊನೆಯ ಒಂದು ಚಿತ್ರ ಅಂತ ಹೇಳಿದ್ರೆ ಅದು ಆಪ್ತರಕ್ಷಕ. ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಸಾಕಷ್ಟು ಬಾರಿ ಮನವಿಯನ್ನ ಮಾಡಲಾಗಿತ್ತು. ಚಿತ್ರ ಒಂದು ತಾರೆಯರು ಶ್ರುತಿ ಆಗಿರ್ಬೋದು, ಜಯಮಾಲ ಅವರಾಗಿರ್ಬೋದು, ಮಾಳವಿಕಾ ಅವರು ಮನವಿಯನ್ನ ಕೂಡ ಮಾಡಿದ್ರು. DK ಶಿವಕುಮಾರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿದ್ರು. ಹಾಗೆ ಭಾರತಿ ವಿಷ್ಣುವರ್ಧನ್ ಅವರು ಕೂಡ CM ಅವರನ್ನ ಒಂದು ಕಾಂಟ್ಯಾಕ್ಟ್ ಮಾಡಿದ್ರು, ಅಲ್ಲೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು. ಹಾಗೆ ಅನಿರುದ್ಧ ಅವರು ಕೂಡ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಸೊ ಎಲ್ಲ ಮನವಿಗೆ ಸ್ಪಂದಿಸಿ ಕರ್ನಾಟಕ ಸುಪುತ್ರನಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಮರಣೋತ್ತರವಾಗಿ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಿರುವಂತದ್ದು. 220ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ವಿಷ್ಣು ಅಭಿನಯವನ್ನ ಮಾಡಿದ್ರು. ವಿಷ್ಣುವರ್ಧನ್ ಅವರ ಕೊನೆಯ ಚಿತ್ರ ಆಪ್ತರಕ್ಷಕ. ಸೊ ಕೊನೆಯ ಚಿತ್ರವನ್ನ ಮಾಡಿದ್ರು. ಇವಾಗ ಮರಣೋತ್ತರವಾಗಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ.